ಭಾರತ ದೇಶ ಪ್ರಗತಿಯತ್ತ ಸಾಗಬೇಕಾದಲ್ಲಿ ಯುವ ಸಮೂಹದ ಪಾತ್ರ ಬಹುಮುಖ್ಯ. ಹಾಗೆ ಜೆಡಿಎಸ್ ಪಕ್ಷವನ್ನು ಪ್ರಗತಿಯತ್ತ ಮುನ್ನಡೆಸಲು ಯುವ ಸಮೂಹ ತಮ್ಮ ಹೆಗಲು ಕೊಟ್ಟು ನಿಲ್ಲಬೇಕಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ HDCC ಬ್ಯಾಂಕ್ ನಿರ್ದೇಶಕರಾದ ಸೂರಜ್ ರೇವಣ್ಣ ಹೇಳಿದರು. ಅವರು ಹೋಬಳಿಯ ಗಂಡಸಿ ಹ್ಯಾಂಡ್ ಪೋಸ್ಟ್ನಲ್ಲಿ ಶನಿವಾರ ರಾತ್ರಿ ಸೂರಜ್ ರೇವಣ್ಣ ಅಭಿಮಾನಿಗಳ ಬಳಗ ಏರ್ಪಡಿಸಿದ್ದ 38ನೇ ವರ್ಷದ ತಮ್ಮದೇ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, 1000ಕ್ಕೂ ಅಧಿಕ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ಪೈಕಿ 90% ಯುವಕರೇ ಭಾಗವಹಿಸಿದ್ದು, ಹೊಸ ವರ್ಷದ ಪ್ರಾರಂಭದ ಸಂದರ್ಭದಲ್ಲಿ ಅರಸೀಕೆರೆ ಕ್ಷೇತ್ರಕ್ಕೆ ಗಂಡಸಿ ಹೋಬಳಿಯಿಂದಲೇ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿದ್ದು, ಈ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂಬ ಬಯಕೆ ತಮ್ಮಲ್ಲಿದ್ದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ನೀಡಿ ಆಶೀರ್ವದಿಸಿ. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾದ ವ್ಯಕ್ತಿಯನ್ನು ನಮ್ಮ ಪಕ್ಷದಿಂದ 3 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ಆ ವ್ಯಕ್ತಿ ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದು ಬೇರೆ ಪಕ್ಷ ಸೇರಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಅರಸೀಕೆರೆ ಕ್ಷೇತ್ರವನ್ನು ಮತ್ತೆ ಜೆಡಿಎಸ್ ಭದ್ರಕೋಟೆ ಮಾಡೋಣ ಎಂದರು. ವಿಧಾನ ಪರಿಷತ್ ಸದಸ್ಯರಿಗೆ ಸರ್ಕಾರದಿಂದ ಅನುದಾನ ಬರುವುದೇ ಕಡಿಮೆ. ಬರುವ ಅನುದಾನದ ಪೈಕಿ 70% ಗಂಡಸಿ ಹೋಬಳಿ ಅಭಿವೃದ್ಧಿಗೆ ಬಳಸಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ HDCC ಬ್ಯಾಂಕ್ ನಿರ್ದೇಶಕ ಹೊಸೂರು ಗಂಗಾಧರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಣವಾರ ಅಶೋಕ್, ಜೆಡಿಎಸ್ ಪಕ್ಷದ ಮುಖಂಡರಾದ ಹಿರಿಯಾಳು ಮಾದಪ್ಪ, ಹುಡುಕುಂದಿ ಕುಮಾರ್, ಕೋಳಿ ಅಂಗಡಿ ರಾಜೇಶ್, ಜೆಡಿಎಸ್ ಯುವ ಮುಖಂಡರಾದ ವಿಪಿನ್ ಕುಮಾರ್, ಹೆಗ್ಗಟ್ಟ ವೆಂಕಟೇಶ್, ಲಾಯರ್ ಜಗದೀಶ್, ಕೊಂಡೆನಾಳು ವಿಜಯ್, ಜಕ್ಕನಹಳ್ಳಿ ವಾಸು, ಲಾಳಂಕೆರೆ ಕುಮಾರ್, ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ನಿಮ್ಮೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ಹೋಬಳಿಲಿ ಹೊಸ ವರ್ಷದಲ್ಲಿ ಹೊಸ ಬದಲಾವಣೆ ಬರಲಿ ಅಂತ ಮೊದಲನೇದಾಗಿ ನಾನು ಪ್ರಾರ್ಥನೆ ಮಾಡೋಕೆ ಬಯಸ್ತೀನಿ. ನನಗೆ ಈ ವಿಜೃಂಭಣೆಯಿಂದ ಪಟಾಕಿ ಹೊಡೆಯೋದು, ಕೇಕ್ ಕಟ್ ಮಾಡೋದು ಇದು ನನಗೆ ಹಿಡಿಸಲ್ಲ. ಆದ್ರೂ ಬರ್ತೀನಿ ಅಂತ ಒಪ್ಕೊಂಡೆ. ಯಾಕೆ ಬರ್ತೀನಿ ಅಂತ ಇವತ್ತು ನಿಮ್ಗೆಲ್ಲ ಸ್ಪಷ್ಟನೆ ಕೊಡಬೇಕಾಗಿದೆ. ಇವತ್ತು ಪಟಾಕಿ ಹೊಡಿತಾ ಇದ್ರು, ಆ ಶಬ್ದ ಬಹುಶಃ ಬೆಂಗಳೂರಿನ ವಿಧಾನಸೌಧಕ್ಕೆ ಕೇಳಿಸ್ತಾ ಇರಬೇಕು ಅಂತ ಹೇಳಕ್ ಬಯಸ್ತೇನೆ. ಈಗ ವೇದಿಕೆ ಮೇಲೆ ಹೇಳ್ತಾ ಇದ್ದೆ, ಆ ಪಟಾಕಿ ಶಬ್ದ, ಆ ಪಟಾಕಿಯ ಶಕ್ತಿ ಹೇಗಿತ್ತು ಅಂದ್ರೆ, ಆ ರೋಡ್ ಏನಾದ್ರು ಹಾಳಾದ್ರೆ ಮತ್ತೆ ರೇವಣ್ಣವರೇ PWD ಮಂತ್ರಿ ಆಗ್ಬೇಕು ಅದು ರೋಡ್ ಸರಿ ಮಾಡ್ಸಕ್ಕೆ. ಮಾನ್ಯ ಕುಮಾರಸ್ವಾಮಿ ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಆ ರೋಡ್ ಸರಿ ಮಾಡಿಸ್ಬೇಕು ಅಂದ್ರೆ, ಒಬ್ರು JDS ಶಾಸಕರು ಈ ತಾಲೂಕಲ್ಲಿ ಆಯ್ಕೆ ಆಗಿ ಬರ್ಬೇಕು ಮತ್ತೆ ರೋಡ್ ಸರಿ ಮಾಡಿಸ್ಬೇಕು ಅನ್ನೋದಾದ್ರೆ, ಯಾಕೆ JDS ಶಾಸಕರು ಅಂತ ಹೇಳ್ತಾ ಇದೀನಿ ಅಂದ್ರೆ, ಏನ್ ನಮ್ಮ ಪಕ್ಷದವರೇ ಒಬ್ರು ಆಯ್ಕೆ ಆಗ್ಬೇಕು ಅನ್ನೋ ದೃಷ್ಟಿ ಅಲ್ಲ. ಇವತ್ತು ಗಮನಿಸಿದೀನಿ, ಜನಸಂಪರ್ಕ ಸಭೆ ಮಾಡ್ತಾರೆ, KDB ಸಭೆ ಮಾಡ್ತಾರೆ, ಈ ತಾಲೂಕಿನ ಅಭಿವೃದ್ಧಿ ಚರ್ಚೆ ಮಾಡಕ್ಕೆ ಇವತ್ತು ಜನಸಂಪರ್ಕ ಸಭೆ ಮಾಡ್ತಾರೆ. ಆ ಸಭೆ ಮಾಡುವಂತ ಸಂದರ್ಭದಲ್ಲಿ 2-3 DR ಪೊಲೀಸ್ ವೆಹಿಕಲ್ಗಳನ್ನ ಪ್ರೊಟೆಕ್ಷನ್ ಇಟ್ಕೊಂಡು, ಬಹುಶಃ ಏನಾದ್ರೂ ಆ ಪೊಲೀಸ್ ಇಲಾಖೆಯನ್ನ ಏನಾದ್ರೂ ದುರುಪಯೋಗ ಮಾಡ್ಕೊಂಡಿದ್ರೆ ಅತಿ ಹೆಚ್ಚು ಅದು ಹಾಸನ ಜಿಲ್ಲೆಯಲ್ಲಿ ಅಂತಾನೆ ಹೇಳಕ್ ಬಯಸ್ತೀನಿ ಸಂದರ್ಭದಲ್ಲಿ. ನಾನು ಇನ್ನ 2-3 DR ಇಟ್ಕೊಂಡು ಜನಸಂಪರ್ಕ ಸಭೆ ಮಾಡೋದಾದ್ರೆ ಆ ಶಾಸಕರ ಜನಪ್ರಿಯತೆ ಎಷ್ಟಿದೆ, ಜನಸಾಮಾನ್ಯತೆಯ ವಿಶ್ವಾಸ ಹೇಗಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಮೋಸ ಮಾಡಿ ಹೋಗಿ ಒಂದು ಪಕ್ಷದಲ್ಲಿ ಬೆಳೆದು ಇವತ್ತು ಶಾಸಕರಾಗಿ ಅಧಿಕಾರ ಅನುಭವಿಸೋದು ದೊಡ್ಡದಲ್ಲ. ಆದ್ರೆ ಹಿಂದೆ ಈ ಭಾಗದ ಜನ ಒಬ್ಬೊಬ್ರು ಒಂದು ವೋಟ್ ಕೊಟ್ಟು ಆ ಒಂದು ಸ್ಥಾನಕ್ಕೆ ಇವತ್ತು ಕಳಿಸಿರೋ ಒಂದು ಶಕ್ತಿನ ತುಂಬಿಸಕ್ಕೆ ನಮ್ಮ ಕಾರ್ಯಕರ್ತರ ಶ್ರಮ ಏನಿದೆ ಅನ್ನೋದು ಯೋಚನೆ ಮಾಡಬೇಕಿತ್ತು ಅಂತ ಹೇಳಕ್ ಬಯಸ್ತೀನಿ. ಕಾರ್ಯಕ್ರಮಕ್ಕೆ ಬರೋಂತ ಅವಶ್ಯಕತೆ ಇರಲಿಲ್ಲ. ಬಹುತೇಕ ನೀವು ನೆನಪು ಮಾಡಕ್ ಬಯಸ್ತೀನಿ ನಾನು, ನೀವು ಯಾವ ದೇವಸ್ಥಾನ ಓಪನ್ ಮಾಡ್ಲಿ, ಮೊನ್ನೆ ವಡಗರಳ್ಳಿಗೆ ಬಂದಿದ್ದೆ, ನಾಗರಳ್ಳಿಗೂ ಬಂದಿದ್ದೆ ದೇವಸ್ಥಾನ ಓಪನಿಂಗ್ಗೆ, ಕೊಂಡೆನಾಳಿಗೆ ಬಂದಿದ್ದೆ, ಜಕ್ಕನಹಳ್ಳಿಗೆ ಬಂದಿದ್ದೆ, ಮುಂಜಾನಹಳ್ಳಿಗೆ ಬಂದಿದ್ದೆ. ಇವತ್ತರೆಗೂ ನೀವು ಯಾವ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಚಗಚ್ಕೆರೆಗೆ ಬಂದಿದ್ದೆ. ನನಗೆ 99 ಭಾಗ ಯಾವ ಕಾರ್ಯಕ್ರಮಕ್ಕೂ ತಪ್ಪಿಸ್ಕೊಂಡಿಲ್ಲ. ಗಣಿಸಿ ಹೋಗ್ಲಿ, ನಮ್ಮ ಯುವಕರು
ಕಬಡ್ಡಿ ಟೂರ್ನಮೆಂಟ್ ಮಾಡಲಿ, ಕ್ರಿಕೆಟ್ ಕ್ರೀಡಾ ಕಾರ್ಯಕ್ರಮ ಮಾಡಲಿ, ಎತ್ತಿನ ಗಾಡಿ ಸ್ಪರ್ಧೆ ಮಾಡಲಿ, ಎಲ್ಲದಕ್ಕೂ ಭಾಗವಹಿಸಿದ್ದೀನಿ. ನಿಮ್ಮವನು ನಾನು ನಿಮ್ಮ ಗಂಡಸಿ ಹೋಗ್ಲಿಲ್ಲ ಒಬ್ಬ ಅನ್ನೋಕೆ ನಾನು ಭಾಗವಹಿಸಿದ್ದೀನಿ. ನಾನು 4 ವರ್ಷ ಆಗ್ತಾ ಬಂತು. ಇವತ್ತು ನಾನು MLC ಆಗಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಮುಖಂಡರ ಒಂದು ಶಕ್ತಿಯಿಂದ ಇವತ್ತು MLC ಆದ. ಯಾವ MLCಗಳು ಯಾವ ತಾಲೂಕಿಗೆ ಬಂದಿರೋ ಅನ್ನೋದು ಗೊತ್ತಿಲ್ಲ. ನಿಮ್ಮ ತಾಲೂಕಿನಲ್ಲಿ ಅದು ವಿಶೇಷವಾಗಿ ಗಣಸಿ ಹೋಬಳಿಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು CM ಆದಂತ ಸಂದರ್ಭದಲ್ಲಿ ಸುಮಾರು 7 ರಿಂದ 8 ಕೋಟಿ ರೂಪಾಯಿ ಇವತ್ತು ರಸ್ತೆಗಳಾಗ್ಬೋದು, ದೇವಸ್ಥಾನ ಆಗ್ಬೋದು, ಸಮುದಾಯಗಳ ಜೀವನೋದ್ಧಾರ ಆಗ್ಬೋದು. ಇವತ್ತಿನ ಗಣಸಿ ಹೋಬಳಿ ಒಂದಕ್ಕೆ 7 ರಿಂದ 8 ಕೋಟಿ ರೂಪಾಯಿ ಇವತ್ತು. ನನಗೆ ಬರೋ ಅನುದಾನನೇ ಕಮ್ಮಿ, ವರ್ಷಕ್ಕೆ 2 ಕೋಟಿ ಬರುತ್ತೆ. ಅದರಲ್ಲೂ ಇಡೀ ಅರಸೀಕೆರೆ ತಾಲೂಕಿನಲ್ಲಿ ನಮ್ಮ ಬಾಣವರ ಅಶೋಕಣ್ಣ ಬೇಜಾರು ಮಾಡ್ಕೊಂಡಿರ್ಬೋದು, ಕಣ್ಕಟ್ಟಿ ಶೇಖರಪ್ಪ ಬೇಜಾರು ಮಾಡ್ಕೊಂಡಿರ್ಬೋದು. ಆದ್ರೂ ನಮ್ಮ ಗಂಡಿನಹಳ್ಳಿ ಹೋಬಳಿಗೆ ಗಣಸಿ ಹೋಬಳಿ ಹತ್ರ, ಅದಕ್ಕೆ ಅವರು ಎಲ್ಲ ನನಗೆ ಹತ್ರ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಿಮಗೆ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನನಗೆ ಎಷ್ಟು ಕೆಲಸ ಮಾಡಿದ್ದೀನಿ, ಯಾರಿಗೆ ಕೆಲಸ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ನೀವು ಶಕ್ತಿ ಕೊಟ್ಟಂತ ಕಾಲದಲ್ಲಿ ಆ ಶಕ್ತಿನ ವಾಪಸ್ ನಿಮಗೆ ದಾರೆ ಎರೆಯೋದು ಮುಖ್ಯ ಅಂತ ಹೇಳಕ್ ಬಯಸ್ತೀನಿ. ನಾನು ಕೇಕ್ ಕಟ್ ಮಾಡೋದಕ್ಕೋಸ್ಕರ ಬರಲ್ಲ, ನೀವು ವಿಜೃಂಭಣೆ ನೋಡೋದಕ್ಕೆ ಬರಲ್ಲ. ನಿಮ್ಮ ಕಷ್ಟಗಳಿಗೆ ನಿಮ್ದೇನೇ ಸಮಸ್ಯೆ ಇರಲಿ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾ, ನಾನೇ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ. ನಮ್ಮ ಕಾರ್ಯಕರ್ತರ ಹೋರಾಟಕ್ಕೋಸ್ಕರ ಬರ್ತೀನಿ ಅಂತ ಹೇಳಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಆ ಜನಪ್ರಿಯತೆ, ಆ ಪಕ್ಷದ ಬಗ್ಗೆ ಅಭಿಮಾನ ಕಿಂಚಿತು ಕಮ್ಮಿ ಆಗಿಲ್ಲ ಅನ್ನೋಕೆ ಇದೇ ದೊಡ್ಡ ಸಾಕ್ಷಿ ಅಂತ ಹೇಳಕ್ ಬಯಸ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಏನು ಇದೇ ತಿಂಗಳು 24ನೇ ತಾರೀಕು ಬೃಹತ್ ಸಮಾವೇಶ ಆಯೋಜಿಸಿದ್ದಾರೆ ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಕಾರ್ಯಕ್ರಮಗಳಿಗೆ, ನಿಮ್ಮ ಬೆಂಬಲಕ್ಕೆ, ನಿಮ್ಮ ಸಾರ್ವಜನಿಕ ಸಮಸ್ಯೆಗಳಿಗೆ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ತಳಮಟ್ಟದಲ್ಲಿ ನಾನಿರ್ತೀನಿ. ಆದರೆ ನೀವು ಆ ಕಾರ್ಯಕ್ರಮನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮನ ಅತಿ ಹೆಚ್ಚು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲ ವಿನಂತಿ ಮಾಡ್ಕೊಳ್ತೀನಿ.